ನಂಗೋಸ್ಕರ ಚಂದ್ರನ್ ಕಿತ್ ಕೊಡ್ತೀರಾ? ಚಂದ್ರ ಯಾಕಲ್ಲ ಯಾರ್ಯಾರನ್ನ ಕೇಳ್ತೀಯಾ? ಅದೇದು ಎರಡೆರಡು ತಗೊಂಬತ್ತಿದ್ಯಾ? ಪೈಪ್ ಬರ್ತಾ ಇದ್ದೇನೆ. ಶಬಾಷ್. ನನ್ನ ತಲೆನ ನೋಡಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಇವ್ರ ಪಾಪ ಅವ್ರ ಹೆಂಡತಿಗೆ ತಂದು ಕುಡ್ಸೋದು ತಿನ್ಸೋದು ಮಾಡ್ತಾರೆ. ಖಾಲಿ ಮಾಡ್ತಾರೆ. ಬಡ್ಸು ನೀಟಾಗಿ ಇಡಬೇಕು. ಬ್ರೋ ರೈಟ್ ಅಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಆ್ಯಂಡ್ ಸಂಜು ವ್ಲಾಗ್ಸ್. ಇವತ್ತು ನಾವು ಊರಲ್ಲಿದ್ದೀವಿ. ಹಬ್ಬ ಇತ್ತು ಅಂತ ಬಂದ್ವಿ. ಚಿಕ್ಕದಾಗಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ತೋರ್ಸೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ಬೇಗ ಮನೆಗೆ ವಾಪಸ್ ಹೋಗಬೇಕು. ಬಟ್ ಬರ್ತಿದ್ವಿ, ಒಳ್ಳೆ ಕಂಟೆಂಟ್ ಸಿಕ್ತಿರೋದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮಾಡು. ಹಾಂ ಮಚ್ಚ, ಅದು ನೋಡಿ ಎಷ್ಟು ಉದ್ದ ಇದೆ ಕೋಲು. ಓ ಮೈ ಗಾಡ್, ಆಕಾಶನೇ ಮುಟ್ತಾ ಇದೆ. ಚಂದ್ರನ್ ಕೀಳ್ಬೋದಾ ಸಂಜು? ನಂಗೋಸ್ಕರ ಚಂದ್ರನ್ ಕಿತ್ ಕೊಡ್ತೀರಾ? ಚಂದ್ರ ಯಾಕಲ್ಲ ಯಾರ್ಯಾರನ್ನ ಕೇಳ್ತೀಯಾ? ಎಲ್ಲಿಗೆ ಹೋಗೋದು? ಹೂ ಆರ್ ಯು? ಗುಡ್ ಡ್ಯಾಡಿ. ಈಗ ಎಲ್ಲರೂ ಡ್ಯಾಡಿ ಅಂದ್ರೆ ಯಾರು? ಇವ್ರು ನಿಮ್ಮ ಅಪ್ಪನ ಅಂತ ಕೇಳಬೇಕು. ಹಂಗೆಲ್ಲ ಕೇಳ್ಬಿಡ್ರಪ್ಪ, ಇನ್ನೂ ಮದುವೆ ಆಗಿಲ್ಲ ನನಗೆ. ಫ್ಯಾನ್ಸು ಸ್ವೀಟ್ 37 ಕುಡಿಬೇಡಿ, ತೆಗುದ್ರಾ? ಪಾಪು ಸೂಸು ಬಂದಂಗೆ ಬರ್ತೈತೆ. ಪಾಪು ಸೂಸು ಬಂದಂಗೆ ಬರ್ತೈತಂತದ್ದು. ಸ್ವೀಟ್ ಇಲ್ಲ ಆದ್ರೆ ನಂಗೆ ಡ್ರೆಸ್ ಎಲ್ಲ ಕರೆ ಆಗುತ್ತೆ. ನಂಗೆ ಹಂಗೆಲ್ಲ ಹಾಕ್ಬೇಡಿ, ಕೊಡಿ. ನನ್ ಕೊಡುಗ್ರು. ನೀವು ಕುಡೀರಿ, ಕುಡೀರಿ. ನಿಮ್ದು ಶರ್ಟ್ ಮೇಲೆ ಶರ್ಟ್ ಇಷ್ಟೊತ್ತು ಪಾಪು ಸೂಸು ಹುಚ್ಚ ಕುಡಿತಾವ ನೋಡ್ರಿ. ಶರ್ಟ್ ಎಲ್ಲ ಗಲೀಜಾಗುತ್ತೆ. ಬೆಳ್ಳಿ ರಥದಲ್ಲಿ ಸೂರ್ಯ ಬಂದ ಕಿರಣ ಅಲ್ಲ ತಂದ ಕಿರಣ. ಶಿಕೆ ನಾನು ಹಿಡಿಯೋದಿಲ್ಲ, ನಂಗೆ ಡ್ರೆಸ್ ಗಲೀಜಾಗುತ್ತೆ. ಇಲ್ಲ, ಇದೇನ್ ಗೊತ್ತಾ, ಇದನ್ನ ಹೊಡೆದಾಗ ಕರೆ ಕಾಳಿ ಕಾಳಿ. ಯಾವ್ದು ಎರಡೆರಡು ತಗೊಂಬತ್ತಿದ್ಯಾ? ಕೆಳಗ ಯಾವುದು ಸ್ವೀಟ್ ಇರೋದು? ಅಯ್ಯೋ, ಇವ್ರು ನನಗೆ ಕೊಡ್ತೀವಲ್ಲಪ್ಪ. ಯಾರು ಇವರೇ ಕುಡಿತಾವ್ರೆ. ಇದ್ರಲ್ಲಿ ಇನ್ನೂ ಮುಕ್ಕಾಲ್ ಇದೆ ನೀರು. ಇವ್ ರಾಮ ಇಲ್ಲಿ ನೋಡಿ, ಮುಕ್ಕಾಲಲ್ಲ ಎಲ್ಲ ಮಕ್ಕಕ್ಕೆ ಸುರಿಸಿ ಇವರನ್ನ ನೋಡಿ. ಸ್ವಲ್ಪ ಝೂಮ್ ಅಲ್ಲಿ ತೋರಿಸ್ತೀನಿ ನೋಡಿ. ಅಯ್ಯೋ, ಕ್ಲಿಪ್ಪಲ್ಲಿ ಹೋಯ್ತೆ, ಕ್ಲಿಪ್ಪಲ್ಲಿ ಹೋಯ್ತೆ ಕಣೆ. ಅಯ್ಯೋ, ಇಸ್ಕೊಳ್ಳಿ. ಒಂದ್ ಕೈ ನಂಗೆ ನಡಕ್ತಿದೆ. ಚೆನ್ನಾಗಿದೆ ಡ್ಯಾಡಿ. ಸೂಪರ್ ಇದೆ, ಸಖತ್ ಸ್ವೀಟ್. ತಣ್ಣಗಿದ್ಯಾ? ತಣ್ಣಗಿಲ್ಲ, ಸ್ವೀಟ್ ಆಗಿದೆ, ಮೀಡಿಯಂ. ನೋಡಿ ಗಾಯ್ಸ್, ಮಣ್ಣ ಆಗ್ತದೆ. ಅದು ಕರೆಂಟ್ ಹೋಗಿತ್ತಲ್ಲ, ತಣ್ಣಗಿಲ್ಲ. ಯಾಕಿನ್ನ ಕೇಳ್ತಿಲ್ಲ? ನಮಗೆಲ್ಲ ಬೇಕಲ್ಲ ದೋಸೆ ಎಲ್ಲ, ಗಂಜಿ ಕುಡಿದ್ರಾ? ನಮ್ಮಮ್ಮ ನನ್ನ ತಳ್ಬಿಟ್ಟು ಹೆಂಗ್ ಬಂತು ನೋಡು. ಇಲ್ಲ ಮತ್ತೆ ಸತ್ತಾರೆಲ್ಲೋ. ಹಾಯ್ ಮೇಡಮ್, ಅಲ್ಲಿಗೊಂದು ಇಲ್ಲಿಗೊಂದು ಹಾಯ್ ಹಾಯ್. ಝೂಮಲ್ಲಿ ಇದೆ ನಮ್ಮಮ್ಮ. ಪಾಪ ಅಲ್ಲೇ ನಿಂತ್ಕತ್ತು. ಇದೊಂದು ಅಣ್ಣ, ಇದು ಗೊನೆನಾ? ಹ್ಞೂ, ಹಚ್ಕೊಂಡೆ ಕುಡಿತೀನಿ. ಬಟ್ ಹೊಡೆದೇ ಇರೋ ಥರ
ಏನು ಕ್ಯಾಚ್ ಹಿಡಿ ಬರೋ. ತಲೆ ಮೇಲೆ ಕ್ಯಾಚ್ ಇಟ್ಟು ಹೋಗಿ ಡ್ಯಾಡಿ. ಅವ್ರದ್ದು ಶೈನಿಂಗ್ ಹೊಡಿತಾ ಇದೆ. ಇನ್ನೊಂದ್ಸತಿ ಎಷ್ಟು ಪಾಪ ಕಷ್ಟಪಡ್ತಿದ್ದಾರೆ ಎಲ್ಲ ಎತ್ಕೊಂಡ್ ಬಂದು ಎಲ್ಲ ಜೋಡಿಸ್ತಾ ಇದ್ದಾರೆ. ಈ ಹುಡುಗಿ ನೋಡಿ ಕುಡಿಯೋದು ನೋಡಿ. ನೋಡ್ತಿದ್ಯಾ? ಕುಡಿ ಅಂದ್ರೆ ಬರೀ ಉಗಿಯೋದಾಯ್ತಿ ಹುಡುಗಿ. ಎಲ್ಲ ಮೈ ಮೇಲೆ ಚಲ್ಕೋತಾಳೆ, ಕುಡಿತಾಳೆ. ಮೈ ಮೇಲೆ ಚಲೋ ಅಷ್ಟೇ. ಫಸ್ಟ್ ಎಲ್ಲರೂ ತಗೊಳ್ಳಿ, ಆಮೇಲೆ ನಾನು ಲಾಸ್ಟ್ ಇದ್ರಲ್ಲಿ ಕಾಯಿ ಇರಲ್ವಾ? ಕುಡಿಯ ನೀನು ಅದೇನ್ ಕುಡಿತೀಯ? ನಾನು ನೋಡೇ ಬಿಡ್ತೀನಿ ಈಗ. ದೋಸೆ ಯಾವ ಕಡೆಯಿಂದ ಕುಡಿಯೋದು ಗೊತ್ತಾಗ್ತಿಲ್ಲ. ಕುಡಿ ಇವಾಗ ಇವ್ರು ಡ್ಯಾಡಿ ಡ್ಯಾಡಿ ಇಬ್ರು ಮಕ್ಳು ಡ್ಯಾಡಿ. ಸುಮ್ನಿರಮ್ಮ, ಇನ್ನೂ ಮದುವೆ ವ್ಲಾಗಲ್ಲೆಲ್ಲ ಡ್ಯಾಡಿ ಡ್ಯಾಡಿ ಅನ್ನೋದು. ನಮ್ ಚಿಕ್ಕ ಚಿಕ್ಕಪ್ಪ ಇಸ್ ಬೆಟರ್ ದೆನ್ ಡ್ಯಾಡಿ. ಅದನ್ನೆಲ್ಲ ತಿನ್ಬಿಡು ಮಮ್ಮಿ ಒಟ್ಟೊಟ್ಟು. ಓ ಪೈಪ್ ಮಾಡ್ತಾ ಇದೀರಾ? ಅಣ್ಣ ನೀವು ಬಿಡಿ ಅಣ್ಣ, ಪೈಪ್ ಮಾಡ್ತಿದ್ದೀರಾ ನೀವು? ಪೈಪ್ ಎಲ್ಲ ಕಲ. ಅದೇ ಸ್ಟ್ರಾನೇ. ಇದು ಖಾಲಿ ಆಗಿದೆ, ಅದ್ರಲ್ಲಿ ಹೆಂಗ ಸ್ಟ್ರಾ ಆಗುತ್ತೆ? ವಾವ್ ಸಂಜು, ನಿಮ್ಗೆ ಏನೇನೋ ಗೊತ್ತಿದೆ. ಫುಲ್ಲು ಜನರಲ್ ನಾಲೆಜ್. ಅದೆಲ್ಲಿ ಸಿಕ್ತು ನಿಮ್ಗೆ? ಸಂಜುಗೆ ಜನರಿಗಿರೋ ಎಲ್ಲ ನಾಲೆಜ್, ಕಾಡು ಮನುಷ್ಯರಿಗೆ ಎಲ್ಲ ಇದೆ. ಅವ್ನು ನಿಜ ಫಾರೆಸ್ಟ್ ಅಲ್ಲಿ ಬದುಕ್ತಾನೆ. ಹೋದ್ರೆ ನಮ್ಮನ್ನ ಕರ್ಕೊಂಡು ಹೋಗಿದ್ನಲ್ಲ ಕೊಡ್ಚಾದ್ರಿಗೆ ಹೋಗಿದೀವಿ, ಫಾಲ್ಸ್ ಹುಡ್ಕೊಂಡು ಹೋಗ್ತಾ ಇದೀವಿ ಅದೆಲ್ಲೋ ಇಳಿಸ್ತಾ ಕೆಳಗೆ ಬರ್ತಾ ಇದೀವಿ ಎಲ್ಲೂ ನೀರ್ ಸಿಗ್ತಾ ಇಲ್ಲ. ಕೊನೆಗೆ ಆಲ್ಮೋಸ್ಟ್ ಇನ್ನೇನು ಬಾಗ್ರು ಹೋಗೋಣ ವಾಪಸ್ ಅನ್ಬೇಕಂದ್ರೆ ಒಂದು ಜಾಗ ಜರಿ ಅದು ಮಜಾ ಆಗ್ತದೆ. ಸ್ನಾನನೇ ಮಾಡಿದೆ ಕಣೋ. ಮಾಡಿರೋದು ಎಳ್ನೀರ್ ಸ್ನಾನ, ಎಳ್ನೀರ್ ಅಭಿಷೇಕ. ಹಂಗಲ್ಲ ಚಿಪ್ ಹಿಂಗ್ ಕಚ್ಚು. ಪೈಪ್ ಬರ್ತಾ ಇದ್ದೇನೆ. ಶಬಾಷ್ ಸಂಜು, ಶಬಾಷ್. ಎಲ್ಲಿಂದ ಯಾವ್ದ್ರಲ್ಲಿ ಮಾಡಿದ್ ನೀವದು? ಇಲ್ಲೇ ಇಲ್ಲನಾ ಮಸ್ತ್ ಇದೆ. ಜೋಳದ ಕಡ್ಡಿಲ್ ಪೈಪಾ? ಸ್ಟ್ರಾ, ಸಾರಿ. ಇದು ಉದ್ದ ಇರೋದ್ ಬೇಕು, ದಂಟು. ಮಹೇಶ್ ಮೇಡಮ್ ಕುಡಿತಾ ಇದ್ದಾರೆ ನೋಡಿ ಸ್ಟಾಲ್. ಪಾಪ ಅವನಿಗೂ ಕೊಡೆ ಅದನ್ನ. ಎಳಿಬೇಕು. ಜೋರಾಗಿ ಹೊಲ ಬಿಟ್ಟೇಳಿ. ಬರ್ತಾ ಇದ್ಯಾ? ಹಾ ಕುಡಿ. ಇದು ಕುಡಿ ಅಂತಿದ್ವಿ ಮಚ್ಚು. ಇಲ್ಲಿರೋದೆಲ್ಲ ಬತ್ತನೇ ಇಲ್ಲ. ಕ್ಯೂಟ್ ಇದೆ ಸ್ಪೂನು ಅಂದ್ರು. ಯಾವಾಗ್ಲೇನೋ ಬಬ್ಲಿ ಬುಬ್ಲಿ ಆಡ್ತಿದ್ದಾಳೆ ತುಂಬಾ ಇಲ್ಲ. ಸ್ಪೂನ್ ಮನೇಲಿ ಒಳ್ಳೆ ಎಲ್ಲೇ ನೋಡಿ ಇವ ತಿನ್ನೋದು. ನಂಗೆ ಗೊತ್ತೇನೆ ಇಲ್ಲ ಸಂಜು, ಅವಾಗಿಂದ ಕೊರಿತಾ ಇದ್ದೀನಿ, ಇಲಿ ಕೊಡ್ದಂಗ ಅಲ್ಲಿ. ಅದ್ ಬಿಸಾಕದು ಗಟ್ಟಿ ಇದೆ, ಸ್ಪೂನ್ ಅಲ್ಲಮ್ಮ ಬಿಸಾಕೊಂಡಿದ್ದು, ಗುಟ್ಲೆ ಸ್ಪೂನ್ ಅನ್ನೆಲ್ಲ ಹೇಳಿದ್ದು. ಅದು ಕಾಯ್ದು ಬಿಸಾಕದು ದಪ್ಪ ಇದೆ, ನಾನು ಅದಕ್ಕೆ ಹೇಳಿದ್ದು ಗುಟ್ಲೆ ಅಂತ. ಕೊಡುತ್ತೀನಿ ಅದಲ್ಲ, ಇದು ಸ್ಪೂನು. ಅದು ಹಾ ಚೆನ್ನಾಗಿದೆ. ಅಲ್ಲ ಅದು ಅದ್ ಬಿಸಾಕದು, ತಗೋದು ತಿನ್ನೋದು. ಅಲ್ಲೆಲ್ಲ ಎಳ್ನೀರ್ ತಗೊಂಡೋಯ್ತಾರ ನಡಿ. ಮನೆಯಲ್ಲ ಸ್ಪೂನ್ ತಗೊಂಡ್ ತಿನ್ನು ನಡಿ. ನಮ್ಮ ಸೀರಿಯಲ್ ಅಲ್ಲಿ ಮಾತಾನೆ ಮೆಚೋರ್ಡು, ರಿಯಲ್ ಲೈಫ್ ಅಲ್ಲಿ ಚೈಲ್ಡು. ಚಪಾತಿ ನಮ್ಗೆ ಕೊಟ್ಟಲ್ಲ ಅವಳು. ನೋಡು ಇವ್ರೇನು ತಿಂದೆ ಅನ್ನೋ ಥರ ತಿಂತಾರ ಅನ್ಕೊಬೇಕು. ನಂಗೆ ಅವಾಗಿಂದ ನಂಗೆ ಕೊಡು ಅಂತಿದ್ವಿ, ಕೊಡ್ತಾನೆ ಇಲ್ಲ ಅವಳು. ಅದೇ ಬೇಕು, ಚಾಲಲ್ಲ ಚಿಕ್ಕದು. ಯಾವ್ದಂಟಿ ಇದಾ? ಯಾವುದು ಇರು ಇಟ್ಕೊಡೋದು. ಇವ್ರು ಕೂತಿರೋ ನೋಡಿ ಹೆಂಗ್ ಕೂತಿದ್ದಾರೆ.
ನೀವು ಮುದ್ದು ಸಾಕ್ಬಿಟ್ರೆ ಬಾಡ್ ತಿನ್ನೋದು ಮಾಡಿ ತಿಂದಿರೋ ಪರವಾಗಿಲ್ಲ ಅಂತ ಹೇಳಿದ್ರು ದೋಸೆ ಎಳ್ನೀರು ಕುಡಿಬೇಕಂತ ಕುಡಿಲಿ ಬಿಡು. ನಾವು ಬಾಡ್ನ ಬೇಕಾ ಪಾರ್ಸಲ್ ತಗೊಂಡು ಹೋಗ್ತೀವಿ. ಅವ ಫಿಕ್ಸ್ ಆಗೇ ಬಂದವ್ರೆ. ಅಲ್ಲ ಇಲ್ಲ ಅವನು ಗ್ಲಾಸ್ ಅಂತ ಹಾಕೋಣ. ಡ್ಯಾಡಿ ನೀವು ಹಂಗೆ ಒಂದ್ ಕುಡ್ಕೊಬಿಡಿ. ನಮ್ ಡ್ಯಾಡಿ ಅಲ್ಲ ಇತ್ತು ಚಂಪಿಸ್ಕೊಂಬ. ಕೊಕೊನಟ್ ಟ್ರೀಸ್ ಮಧ್ಯ ಶೇನ್ ಹೊಡಿತಿದ್ಯಾ? ಇಲ್ಲ ಆಗ್ಲೇ ಹೊಡಿತಿತ್ತು ಡ್ಯಾಡಿ. ಇದು ಬಿಸಿಲಿದೆ ಇಲ್ಲಿ ಸಣ್ಣ ನನ್ನ ತಲೆನ ನೋಡಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಕುಡಿ ಕುಡಿ ಎಳ್ನೀರು. ಕುಡ್ದಿಲ್ಲ ತಿಂದಿಲ್ಲ ಅನ್ನೋ ತರ ತಿಂತಾವಳೆ. ತಮ್ಮನೆ ನೀನಮ್ಮ ಅಂತೂ ಎಳ್ನೀರಲ್ಲಿ ಸಿಗೋ ಗಂಜಿನ ಮಾತ್ರ ಒಂಥರ ಮೃಷ್ಟಾನ್ನ ಭೋಜನ ತರ ತಿಂತಾ ಇದ್ದಾರೆ. ಅದೇ ಫೀಲಿಂಗ್ ಅಲ್ಲಿ. ಅಲ್ಲೋಡಿ ಅಲ್ಲೋಡಿ ಇವ್ರ ಪಾಪ ಅವ್ರ ಹೆಂಡ್ತಿಗೆ ತಂತಂದು ಕುಡ್ಸೋದು ತಿನ್ಸೋದು ಮಾಡ್ತಾರೆ. ಖಾಲಿ ಮಾಡ್ತಾರೆ. ಅಯ್ಯೋ ಇದು ಕರೆ ಆಗೋಗುತ್ತೇನೋ ಅಲ್ವಾ? ಅಷ್ಟೇ. ನೀರ್ ಕರೆ ಆಗಲ್ವಾ? ಕೂತಿದ್ನಲ್ಲ ಬಿಡಿ, ಹೊಸ ಡ್ರೆಸ್ ಕೊಡಿಸ್ತಾರೆ ಸಂಜು. ಎಳ್ನೀರು ಕುಡಿಸೋದಲ್ಲ ಅಂತ ಗೌಡ ಹೇಳು, ಗಲೀಜ್ ಮಾಡೋದು ಹೇಳು, ಟ್ಯಾಕ್ಸ್ ಬೀಳೋದು ನನಗೆ ಅಂತ. ಅಲ್ಲೋಡು ನಿಂಬೆಹಣ್ಣು ಕಿತ್ಕೊಂಡು ಇಲ್ಲಿಂದ. ನೋಡಿ ಅಪ್ಪ ಕಾಡ್ ಮನುಷ್ಯರೇ. ಹೌದು ಇಲ್ಲೇ ಇದೆಯಲ್ಲ ಇದು ನಿಂಬೆಹಣ್ಣು. ಏನ್ ಕಿರಣ ಇರಿ ಅತ್ತೆ ನಿಂಬೆಹಣ್ಣು ಹಾಕಿ ಈಗ ಕುಡಿತಂತ ತಂಪ ಕುಡಿಯೋದು ಈಗ. ಹೇಗಿದೆ? ನಂಗೆ ನಂಗೆ ಫಸ್ಟ್ ಎಲ್ಲ ಕಾಯಿ ಮಜಾ ಇದೆ. ಯಾಕೆ ಇಷ್ಟು ಝೂಮ್ ಅಲ್ಲಿ ಇಟ್ಟಿದ್ಯಾ? ಇಲ್ಲ ಅವ್ರು ದೂರ ಇದ್ರು. ಚೆನ್ನಾಗಿದ್ಯಾ? ಚೆನ್ನಾಗಿರುತ್ತೆ ಕಣ, ತಂಪಾಗುತ್ತೆ. ಚೆನ್ನಾಗಿದೆ ಒಂಥರ. ಅದಕ್ಕೊಂದು ಚಿಕ್ಕದು ಅದೇ ಮೆಣಸಿನ್ಕಾಯಿ ಹುಡುಕ್ತಾರೆ, ಚಿಕ್ಕದ್ರಿಂದ ಚೆನ್ನಾಗಿರುತ್ತೆ. ಇನ್ನೆಲ್ಲೂ ಮೆಣಸಿನ್ಕಾಯಿ ಗಿಡ ಇಲ್ಲ ಬಿಡು. ಇನ್ನೊಂದು ಚೂರು ಸ್ವೀಟ್ ಇದ್ದಿದ್ರೆ. ಜ್ಯೂಸ್ ಇದ್ದಂಗಿದೆ ಸಂಜು. ಹಾ ತಂಪು ಅಂದ್ರೆ ಇನ್ನೊಂದು ಚೂರು ಸ್ವೀಟ್ ಇರ್ಬೇಕಿತ್ತು. ಓಕೆ ಡ್ಯಾಡಿಗೆ ಇದು ಕೊಟ್ರು ಇದು ಇಷ್ಟ ಆಗಲ್ಲ. ಉಳಿದೆ ಚಂಗ ಏಯ್ ಗೌಡ ಗೌಡ ಇದು ಇಲ್ಲಿ ಇಲ್ಲಿಡಿ ಅಂತೆ ಇವಳು. ಉಳಿದೆ ಗೌಡ ಇದು ಕೆಟ್ಟೋಗಿದೆ ಕಣೋ ಬೇಡ ಅಂತಾರೆ. ಯಾಕೆ ನಿಂಬೆಹಣ್ಣು ಹಾಕಿರೋದು ಗೊತ್ತಿರಲ್ಲ, ಬೇಕಾದ್ರೆ ನೋಡಿ ಟೆಸ್ಟ್ ಮಾಡ್ತೀನಿ. ಇದನ್ನ ಕೊಡ್ತೀನಿ ಆಯ್ತಾ? ಅವ್ರೇನಂತ ಉಳಿದೆ ಗೌಡ ಇದು ಚೆನ್ನಾಗಿಲ್ಲ ಅಂತ. ಡ್ಯಾಡಿ ಅದಕ್ಕೆ ನಿಂಬೆಹಣ್ಣು ಹಾಕಿ ಅನ್ಬೇಕು ನಾನು. ಕಟ್ ಮಾಡಿ ಬಂದ್ಮೇಲೆ ತೋರಿಸುವಂತೆ. ಇವರೇ ಮುಂದಕ್ಕೆ ಹೋಗಿದ್ದು ಆ ಥರ ತಗೋಬರಕ್ಕೆ. ಅದೆಷ್ಟು ಬಂದಿದ್ದವಳು ಮತ್ತೆ ವಿಡಿಯೋ ಮಾಡಿ ಅಂತ ಅವಳೆ. ನೀವು ಕುಡೀರಿ. ನಾನು ಚೆತ್ಕೊಡಕ್ಕಾಗಲ್ಲ. ಬೇಕಾದ್ರೆ ಚೆತ್ಕೋ. ಚೆನ್ನಾಗಿದೆ. ಲೆಮನ್ ಹಾಕೋನೆ. ಸದ್ಯ ಗೊತ್ತಾಯ್ತಲ್ಲ, ನಾನೆಲ್ಲೋ ಎಳ್ನೀರು ಕೆಟ್ಟೋಗಿದೆ ಚಂಗ ಅಂದಿರ್ತಿದ್ರಿ ಅನ್ಕೊಂಡೆ. ಚೆನ್ನಾಗಿದ್ರಾ? ಬುದ್ಧಿವಂತ ಡ್ಯಾಡಿ. ಕೊಡಿ ಬ್ರೋ, ನಿಮ್ಮ ವೈಫ್ ನಮಗೆ ಕೊಡ್ತಾನೆ ಇಲ್ಲ. ನನಗೂ ಕೊಡ್ಲಿಲ್ಲ. ಅದು ಕೂಡ ಅದು ಖಾಲಿನ ಅದು. ನೋಡಿ ನೋಡಿ ಕೀಳ್ತಾ ನೋಡಿ ವಿಡಿಯೋ ಮಾಡ್ತಿದ್ದೀನಿ. ನಾಯಿ ಮಾಡಿ ಆಂಟಿ. ಎಕ್ಸ್ಟ್ರಾ ಬೇಕಾ? ತೊಳಿ ತೊಳಿ ಅಲ್ಲ ಅವನಿಗೆ ಒಂದು ಹುಷಾರ್ ಮಗನೆ. ನೀನು ಚಿಕನ್ ತಿನ್ನಲ್ಲ ನೀನು. ಕೊಡಿ ಅಂತ ಕಿತ್ಕೊತಾಳೆ ಈಗ. ಎಲ್ಲ ನಿಮ್ಮ ಹತ್ರ ಹಿಂಗೆ ಒಂದು ಸ್ಪೂನ್ ಅಂತ ಇಸ್ಕೊತಾಳೆ, ಖಾಲಿ ಮಾಡಿ ಹೋಯ್ತಾಳೆ. ಬಡ್ಸು ನೀಟಾಗಿ ಇಡಬೇಕು. ಅಯ್ಯೋ ಬಾಟ್ಲು ಬಾಯ್ಗಾಗ್ತಾ ನೀರು ಕುಡಿ, ಮಸಲ್ ಕ್ರ್ಯಾಂಪ್ ಆಗಲ್ಲ. ಒಳ್ಳೇದು. ಕ್ರ್ಯಾಂಪ್ ಆಗೋಯ್ತೀಗ. ನಂಗೆ ಬೇಡ ಮುದ್ದೆ. ನಂಗೆ ಬೇಡ. ನಂಗೆ ಬೇಡ ಮುದ್ದೆ. ಬೇಡ
ನೀವು ತಿನ್ನಿ, ಗುಡ್ ಬಾಯ್ ಥರ ತಿನ್ನಿ. ನೀವು ತಿನ್ನಿ ಡ್ಯಾಡಿ, ನೀವು ಚೆನ್ನಾಗಿರಿ. ಏನದು? ನೀನು ಅಲ್ಲ ಬರ್ಸಕ್ಕೆ ಬಂದ್ಬಿಡ. ಓಕೆ ಹೋಗಿ ಸಾಕು ಒಂದೊಂದು ಸಾಕು, ಆಮೇಲೆ ಆಮೇಲೆ ನನಗೆ ಪುಟಾಣಿದ ಅಕ್ಕವ ತಿನ್ನೋ ಕಷ್ಟ ಆಗುತ್ತೀಗ, ಸೀಸ್ಬಿಟ್ಟವ್ರೆಲ್ಲ. ಇದು ರೂಪಚಂದನ ಇಡು. ಇವಾಗ ಊಟ ಆಗಿದೆ, ಅದು ವಾಲ್ಯೂಮ್ ಕಮ್ಮಿ ಮಾಡಿ ಒಂಚೂರು. ಊಟ ಆದ ನಂತರ ಈಗ ಬಂದಿದ್ದೇವೆ ನಾವು ರೀಲ್ಸ್ ಪ್ರಾಕ್ಟೀಸ್ ಮಾಡಲು. ಈಗ ನಾವು ರೀಲ್ ಮಾಡ್ತೇವೆ. ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಾದರೂ ಇವ್ರನ್ನ ನೋಡಿದರೆ, ನನ್ನ ಜೊತೆ ಲಾಸ್ಟ್ ಟೈಮ್ ರೀಲ್ಸ್ ಮಾಡಿದ್ದೀವ್ರೆ. ಇವ್ರ ಹೆಸರು ಕೃತಿ ನಾಣಯ್ಯ ಅಂತ. ನಾಣಯ್ಯ ಸಾರಿ. ಇವರು ನಮ್ಮ ಚಿಕ್ಕಪ್ಪ, ಚಿಕ್ಕಪ್ಪ. ಏನ ಮಾಡಿ ತೋರಿಸಿ. ನಂಗೆ ಗೊತ್ತಿರೋರ್ಗು ಆ ಮ್ಯೂಸಿಕ್ ವೈರಲ್ ಆಗೋದು ಗ್ಯಾರಂಟಿ. ಡ್ಯಾನ್ಸ್ ಕಲ್ಸ್ಕೊಡ್ತೀನಿ ಇದೇಳಿ. ಇಷ್ಟೇ ಕಲ್ತಾಯ್ತಲ್ಲ ಇನ್ನೇನು. ಇದು ಕೈ ಹಿಡ್ಕೊಂಡು ಚಪ್ಪಲಿ ತಗೊಂಡು ಅಲ್ಲೇ ಕೂತ್ಕೊಂಡೆ ಮಾಡ್ತಾವ ನಾನು. ಸರಿ ಎದೇಳಿ ಬರಕು, ಕಲ್ಸ್ಕೊಡೆ ಬರಕು. ಎದೇಳಪ್ಪ ಬೇಗ. ಫಸ್ಟ್ ಇದು ಕೌಂಟಿಂಗಲ್ಲಿ ಮಾಡಿ. ಫಿಸ್ಟ್ ಮೇಡಮ್. ಫಸ್ಟು 1 2 3 4 5 6 7 8 ಇದೆನೆ. ಆಮೇಲೆ ನೆಕ್ಸ್ಟ್ ಲೆಫ್ಟ್ ಮೂಜಿಕೆ ಹೋಗಿರುತ್ತೆ. ಇದೇ ತರ ಇದು ಅದನ್ನ ಲೆಫ್ಟ್ ತಿರುಗಿ ಮಾಡ್ತಿರೋದ್ನ. ಟರ್ನ್ ಟರ್ನ್. ಈಗ ಈ ಕಡೆ ಉಲ್ಟಾ ಮಾಡಿ. ಈ ಕಡೆ ತಿರ್ಕೋಬೇಕಾ? ಮೂರು ಜನ ಈ ಕಡೆ ತಿರ್ಕೋಬೇಕಲ್ಲ. ಅಲ್ಲ, ಅವ್ರು ಫಸ್ಟ್ ಮಾಡ್ತಿರೋದು ಹೇಳ್ತಿರೋದು. ಆಯ್ತಾ? ಬ್ರೋ ಯಾ ಬ್ರೋ ರೆಡಿ. ಫಸ್ಟ್ ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 1 ಬ್ರೋ ರೈಟ್ ರೈಟ್ ತಿರ್ಕೊಂಡಾಗ ರೈಟ್. ಅಲ್ಲ ಆ ಕಾಲ್ ಏಯ್ ಹೊಡೆದ್ಬಿಡ್ತೀನಿ ನಾನು. ಬಾಗಿದೆ ತಪ್ಪು ಮಾಡಿರಿ. ಉಲ್ಟಾ ಹೇಳ್ಕೊಡೋದು, ಆಮೇಲೆ ನೆಟ್ ಕರೆಕ್ಟ್ ಆಗಿ ಹೋಗ್ಬಿಡ್ತಾಳೆ. 1 2 3 4 5 6 ನೋಡ್ರಿ ದಾರಿ ತೋರಿಸ್ತಾ ಇದ್ದೀರಿ. ನನಗೆ ಇದು 6ನೇ ಟೇಕು ಆಯ್ತಾ. ಈಗ ನಾವು ಊರಬ್ಬ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವ್ರದ್ದು ನಾವು ಊರಬ್ಬಕ್ಕೆ ಹೋಗಿ ಇವಾಗ ವಾಪಸ್ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಏನ್ ಗೊತ್ತಾ, ಆಕ್ಚುಲಿ ತುಂಬಾ ಕ್ಲಿಪ್ಪಿಂಗ್ ಸಿಕ್ತು, ಅಂದ್ರೆ ತೋರ್ಸೋದು ತುಂಬಾ ಇತ್ತು, ಯಾವುದನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿಲ್ಲ. ಆಮೇಲೆ ಆರತಿ ಕೂಡ ಇತ್ತು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಬೇಗ ಹೊರಟ್ಬಿಟ್ವಿ. ಸಂಜೆ ಆರತಿ ಒಂದಿತ್ತು, ಇವ್ರಿಗೂ ಕೆಲಸ ಇತ್ತು, ನನಗೂ ಕೆಲಸ ಇತ್ತು. ಹಾಗಾಗಿ ಸೊ ಇದರಲ್ಲಿ ಜಾಸ್ತಿ ಕಂಟೆಂಟ್ ಇರೋದೇ ಎಳ್ನೀರ್ದು. ಹಾಗಾಗಿ ಇಷ್ಟ ಆಗಿರುತ್ತೆ ನಿಮಗೆ. ಇವ್ರದ್ದು ಊರಬ್ಬಕ್ಕೆ ಹೋಗಿ ನಾವು ಎಳ್ನೀರು ಕಟ್ ಮಾಡೋದ್ರಿಂದ ನಂದೊಂದು ಹೊಸ ಶರ್ಟ್ ಹಾಳಾಗೋಗಿದೆ. ಹೊಸದು ಕೊಡಿಸ್ತೀನಿ ಅಂದಿದ್ದೀನಿ. ಅದ್ರ ಜೊತೆ ಕೊಡಿಸ್ತೀನಿ ಅಂತ ಹೇಳೋಳೆ. ಇದು 4ನೇ ಸರಿ ಹೇಳ್ತಾ ಇರೋದು. 4 ಜೊತೆ ಬಟ್ಟೆ ಕೊಡಿಸ್ತೀನಿ ಅಂದಳು. ಒಂದು 4 ಖರ್ಚಿಫು ಕೊಡ್ಸಿಲ್ಲ ಇದನ್ನ. ಸೊ ಫ್ರೆಂಡ್ಸ್, ಅವಳು ಶರ್ಟ್ ಕೊಡೋವರೆಗೂ ನೀವು ಕಮೆಂಟ್ ಮಾಡ್ತಾ ಇರಿ, ಬಿಡಬೇಡಿ. ನನಗೆ ಶರ್ಟ್ ಕೊಡಿಸೋ ಜವಾಬ್ದಾರಿ ನಿಮ್ಮದು. ತಾಕಿಡ್ತಾ ನಿನ್ನ ಶರ್ಟ್ ಕೊಡಿಸ್ತೀನಿ, ಆದ್ರೆ ಕೊಡಿಸ್ತೀನಿ. ಅದೇ ಆದ್ರೆ ಕ್ವಶನ್ ಅಲ್ಲಿ ಒಂದು ಇಟ್ಟವಳೆ. ಸೊ ಶರ್ಟ್ ಕೊಡಿಸ್ತಾಳಂತೆ. ಆಮೇಲೆ ನಾನು ಅದನ್ನ ಶರ್ಟ್ ಅವಳು ನೆಕ್ಸ್ಟ್ ಟೈಮ್ ಕೊಡಿಸಿದಾಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲೇ ತೋರ್ಸಕ್ಕಾಗಲ್ಲ, ಯಾಕೆ ನಾನು ಅಷ್ಟು ಬೇಗ ಎಲ್ಲ ಕೊಡ್ಸಲ್ಲ. ಅಷ್ಟೇ, ನಮ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊಡ್ಸಕ್ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಇನ್ನೇನ್ ಡೈರೆಕ್ಟ್ ಆಗಿ ಅಂದ್ರೆ ಕೊಡಿಸ್ತೀನಿ, ಸ್ವಲ್ಪ ಲೇಟ್ ಆಗಿ ಕೊಡಿಸ್ತೀನಿ. ಸೊ ಇಷ್ಟ ಆಗಿದ್ದು ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಶರ್ಟ್ ಕೊಡ್ಸೋವರೆಗೂ ನೀವು ಕಮೆಂಟ್ ಹಾಕ್ತಾ ಇರಿ. ಪ್ಲೀಸ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನನಗೆ ಶರ್ಟ್ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅವ್ರು ಅನ್ಕೊಬೇಕು, ಶರ್ಟೇ ಇಲ್ವಾ ಇವ್ರ ಹತ್ರ, ಯಾಕೆ ಇಷ್ಟೊಂದು ಶರ್ಟ್ ಕೇಳ್ತಾರೆ ಅಂತ. ಈಗ ಫೇಮಸ್ ಆಗಿದ್ದಲ್ವ.
ಸಂಜು. ಯಾ ಸೊ ಯಸ್, ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಚಚಾ. ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಬಿಡಿ. ಶರ್ಟು ಚಚಾ ಮಾಡಿ ಚಚಾ.